ರಾಮ ಜಯ ರಾಮ ಜಯ ಜಯ ರಾಮ ಜಯ ರಾಮ सेठो ಪೊಲೀಸ್ ಸಲಾಂ ಸಾಬ್ ಸೇಟು ಇವ್ರು ಯಾರು ಗೊತ್ತಾಯ್ತಾ? ಇಲ್ಲ ಸರ್. ಲ್ಯಾಡನ್ ಗೊತ್ತಾ? ಲ್ಯಾಡನ್ ಅವರ ಚಿಕ್ಕಪ್ಪನ ತಂಗಿ ಅಣ್ಣನ ಮಕ್ಕಳೇ ಈ ಕಳ್ಳನ ಮಕ್ಕಳು. ಮೃಗ ಸರ್, ನಾನು ಇವ್ರಿಗೆ ಫಸ್ಟ್ ಟೈಮ್ ದೇಖ್ ರಹಾ ಹೈ. ಓಹ್, ಫಸ್ಟ್ ಟೈಮ್ ದೇಖ್ತಾ ಇದ್ಯಾ? ಗೊತ್ತಾಗುತ್ತೆ ತಾಳು. ಬಾಯಿ ಬಿಡ್ರೋ ಕಳ್ಳನ ಮಕ್ಕಳು. ಗಬ್ನಾಥ ಬಾಯಿ ಮುಚ್ಕೊಡ್ರು. ಗಬ್ನನ್ ಮಕ್ಕಳ, ಈ ಸೆಟ್ಗೆ ಏನಂತ ಅನ್ಕೊಟ್ರಿ ಹೇಳ್ರು? 4 ಜೊತೆ ವಾಲೆ, 3 ಚಿನ್ನದ್ದು. ಇಲ್ಲ ಇದೆ ನೋಡಿ. ನಾನು ಡೈಮಂಡ್ ನೆಕ್ಲೆಸ್ 2 ಸರ ನಾನೇ ಕೊಟ್ಟಿದ್ದೀವಿ. ಕುಳ್ಳನ ಮಗನೇ, ಏನ್ ತಲೆ ಆಡಿಸ್ತಾ ಇದೀಯಾ? ನೀನೇನ್ ಅನ್ಕೊಟ್ಟೆ ಹೇಳು? 1 ಕೆಜಿ ಚಿನ್ನದ ಕಟ್ಟಿ ಅದ್ರಲ್ಲಿ ಒಂದೇ ಒಂದ್ ತೊಲ ಕಡಿಮೆ ಕೊಟ್ಟೆ. ಆ ಒಂದ್ ತೊಲ ಏನ್ ಮಾಡಿದೆ? ನನ್ ಸೆಕೆಂಡ್ ಸೆಟಪ್ಗೆ ಚಿನ್ನದ್ದು ಅಲ್ಲಿ ಮಾಡಿಸ್ಕೊಟ್ಟೆ. ಅದನ್ನ ನಾನು ಒದ್ದು ಸುಲು ಮಾಡ್ತೀನಿ. ರಾಂಬೋ, ನೀನೇನ್ ಅನ್ಕೊಟ್ಟೆ ಹೇಳು? ಸರ್, ಸಿಂಧಿ ದೇವಸ್ಥಾನದಲ್ಲಿ ಕದ್ನಲ್ಲ ಕೃಷ್ಣನ್ ವಿಗ್ರಹನ, ಅದನ್ನ ಇವನ್ಗೆ ಕೊಟ್ಟೆ. ಇಲ್ಲ ಇದೆ ಸಾಬ್ಜಿ, ಇದೆಲ್ಲ ನಮ್ಗೆ ಮಾವ ಕೊಟ್ಟಿದ್ದು. ನಮ್ದಕ್ಕೆ ಸಚ್ಚು ಹೇಳ್ತಾರೆ, ಇವರೆಲ್ಲ ಜೂಟ್ ಹೇಳ್ತಾ ಇದ್ದಾರೆ. ಸೆಟ್ಟು ಎಲ್ಲಾನು ಓಪನ್ ಆಗಿಟ್ಟು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ಬಿಟ್ಟಿಯಲ್ಲೋ. ಇವ್ರು ತಂದ್ಕೊಟ್ಟಿರೋ ವಸ್ತುಗಳೆಲ್ಲ ಲೆಕ್ಕ ಹಾಕಿದ್ರೆ 15 ಲಕ್ಷ ರೂಪಾಯಿನ ಲಪ್ಟಾಯಿಸ್ಕೊಂಡ್ಬಿಟ್ಟಿದ್ಯೋ. ನಿನ್ನ ಮೇಲೆ ಕೇಸ್ ಹಾಕಿ ಒದ್ದು ಒಳಕ್ ಹಾಕಿದ್ರೆ ಬೂಟ್ ಏಟು ಲಾಠಿ ಏಟು 15 ವರ್ಷ ಒಳಗ್ ಕೊಳಿಬೇಕಾಗುತ್ತೆ. ಸಾಬ್, ಇವರೆಲ್ಲ ಜೂಟ್ ಹೇಳ್ತಾ ಇದ್ದಾರೆ. ಹೇ ಭಗವಾನ್. ಸಾಬ್ಜಿ, ನಮ್ದಕ್ಕೆ ಬಚಾವ್ ಮಾಡಿ. ಬಚಾವ್ ಮಾಡ್ಬೇಕಾ? ಜಸ್ಟ್ ಮಿನಿಟ್. ಇವರೆಲ್ಲ ಕರ್ಕೊಂಡು ಗಾಡಿ ಕೊಡ್ಸೋ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಳ್ಳೋ ಮನಸ್ಸು ಮಾಡಿದೀನಿ. ನಾನ್ ನಿನ್ನ ಹತ್ರ 15 ಲಕ್ಷ ರೂಪಾಯಿ ಕೇಳಬಹುದಾಗಿತ್ತು, ಆದ್ರೆ ನನಗೂ ಅನುಕಂಪ ಅನ್ನೋದಿದೆ. ನೋ ಬಾರ್ಗನ್ ಅಟ್ ಆಲ್. 2 lakhs ಪ್ಲೀಸ್. 2 ಲಕ್ಷನ? ನನ್ನ ಹತ್ರ ಈಗ 50,000 ಇದೆ, ಮಿಕ್ಕಿದ್ ನಾಳೆ ಕೊಡ್ತೀನಿ. ಕೊಡು. ಬಾಕಿ ಹಣ ನಾಳೆ ಕೊಡಬೇಕು. Get down here, friends. ಹೇಳ್ರಪ್ಪ, ಯಾರ್ಯಾರ ದೇಶ ಎಷ್ಟು? ಚೈನು, ರಿಂಗು, ಬೇಡಿ ಒಟ್ಟು ಎಲ್ಲ ಸೇರಿ 1000 ರೂಪಾಯಿ ಬಾಡಿಗೆ. ಒಂದಿನ ಅಷ್ಟ ಲೆಕ್ಕ ಬಾಡಿಗೆ? ಈಗ ಟಿವಿ ಸೀರಿಯಲ್ ಜಾಸ್ತಿ ಆಗ್ಬಿಟ್ಟು ಈ ಐಟಮ್ಸ್ಗೆ ಬೇಡಿಕೆ ಜಾಸ್ತಿ ಆಗ್ಬಿಟ್ಟದೆ. ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಂದಿರೋದು. ಅದಕ್ಕೆ ನೀನ್ ಮೆಗಾ ಸೀರಿಯಲ್ ರೇಟ್ ಕೇಳ್ತಾ ಇದೀಯಾ? ಸರಿ ತಗೋ, ಎಲ್ಲ ಸೇರಿ 1800 ರೂಪಾಯಿ ಇಟ್ಕೋ. ಬಟ್ಟೆ ಬಾಡಿ 800 ರೂಪಾಯಿ, ಎಕ್ಸ್ಟ್ರಾ 200 ರೂಪಾಯಿ. ಯಾಕೆ? ನೀನ್ ಹಾಕೊಂಡಿದ್ ಬಟ್ಟೆ ವಾಶ್ ಮಾಡಕ್ಕೆ ಕಲರ್ ಬೇರೆ ಅಂಟ್ಕೊಂಡ್ಬಿಡೈತಾ? ಸುಮ್ನೆ ಎಕ್ಸ್ಪೋಸ್ ಮಾಡ್ಕೊಳಕ್ ಹೋಗ್ಬೇಡ ಕಣಯ್ಯ. ಸರಿ ತಗೋ, ನಿಂದು ಎಲ್ಲ ಸೇರಿಸಿ 2800 ರೂಪಾಯಿ. ಸಾಕಾಗಲ್ಲ. ಒಂದ್ ದಿವಸ ಸೀರಿಯಲ್ಗೆ 3000 ರೂಪಾಯಿ, ಸಿನಿಮಾಗೆ 5000 ರೂಪಾಯಿ. ನಿನ್ ಕೇಸೆ ಬೇರೆ ಜಾಸ್ತಿ ಕೊಡ್ಬೇಕು. ಶೋಕಿಗೆ ಸಿನಿಮಾ ಮಾಡೋರ ಹತ್ರ ಕೇಳ್ದಂಗೆ ಕೇಳ್ತಾ ಇದೆಯಲ್ಲ. ಏನೋ ಚೆನ್ನಾಗಿ ಆಕ್ಟ್ ಮಾಡದಲ್ಲ ಅಂತ ಕೊಡ್ತಾ ಇದೀನಿ. ಎಕ್ಸ್ಟ್ರಾ 200 ರೂಪಾಯಿ ಇದೆ, ಇಟ್ಕೋ. ಏನಪ್ಪ ಟ್ರೂಪ್ ಮ್ಯಾನೇಜರ್, ನಿಂದೆಷ್ಟು? ನಮ್ದು 1000 ರೂಪಾಯಿ. ಇವ್ರನ್ನೆಲ್ಲ ಕಳೆ ಹಾಕೋದಕ್ಕೆ ಆಟೋದಲ್ಲಿ ಸುತ್ತಿನ ಅದ್ರ ಚಾರ್ಜು 500 ರೂಪಾಯಿ. ಒಟ್ಟು 1,500 ರೂಪಾಯಿ. ಸರಿ ತಗೋ, ಇಟ್ಕೋ. ಗಾಡಿ ಟಾಟಾ ಸುಮನ್ ಅಣ್ಣ. ಎಷ್ಟಾಯ್ತಪ್ಪ? ಅಣ್ಣ ಗಾಡಿ ಬಾಡಿಗೆ 1,500, ಪೇಟಾ ಡೀಸೆಲ್ ಎಕ್ಸೆಟ್ರಾ 2,500 ಅಣ್ಣ. ಇಟ್ಕೋ. ಮಾತಾಡ್ಬಿಟ್ರೆ ಇವನೇನ್ ಕರ್ಕೊಂಡು ಕೆಂಪುದು ಗೊತ್ತಾಯ್ತಣ್ಣ. ಅದಕ್ಕೆ 500, ನಿನ್ಗೆ 500 ತಗೊಳ್ಳೋಣ. ನೀನ್ ಯಾರಯ್ಯ? ನಾನು ಎಕ್ಸ್ಟ್ರಾ ಟೋಪಿ ತಂದಿದ್ದು. ಒಟ್ಟು ಟೋಪಿ ಹಾಕ್ಸ್ಕೊಂಡ್ರು ಕಾಸು. ತಗೋ, ನಡಿ. 20,300 ಎಲ್ಲಾರ್ದು ಕೊಟ್ಟಲ್ಲ. ಇದೇ ಒಂದಪ್ಪ ದೊಣ್ಣೆ. ಹಲೋ ಎತ್ತೋ 50. 50 ಅಂದ್ರೆ 50 ರೂಪೀಸ್ ಅಲ್ಲ, 50%. ನಮ್ ಡಿಪಾರ್ಟ್ಮೆಂಟ್ ಡ್ರೆಸ್ ಹಾಕೊಂಡು ರೋಲ್ ಕಾಲ್ ಮಾಡಿದಿಕ್ಕೆ 10% ಎಕ್ಸ್ಟ್ರಾ ಕೇಳ್ಬೇಕಾಗಿತ್ತು. ಕನ್ಸೆಷನ್ ಕೊಟ್ಟಿದೀನಿ. ಈಗ ನಿನ್ನ ಹತ್ರ ಎಷ್ಟಿದೆ? 350 ರೂಪಾಯಿ ಇದೆ. 10,000 ಇದೆ. ಹೋದ ವಾರದ ಬ್ಯಾಲೆನ್ಸ್ ಅದು ಇದು ಸೇರಿ ಸರಿ ಹೋಯ್ತು. Yes. ನಾನು ದುಬೈಗೆ ಹೋಗ್ಬೇಕು. ವೆದರ್ ಬೇರೆ ಸರಿ ಇಲ್ಲ, ಫ್ಲೈಟು ಟೇಕಪ್ ಆಗಲ್ಲ, ವೀಸಾ ಬೇರೆ ಮಾಡ್ಸಿಲ್ಲ. ದುಬೈಗೆ ಹೋಗ್ಬೇಕು.
ಪಾಸ್ಪೋರ್ಟ್ ಮಾಡಿಸ್ಬೇಕು. ಡೋಂಟ್ ಡಿಸ್ಟರ್ಬ್ ಮೀ. ಸೆಟ್ ಅಪ್. ಡೋಂಟ್ ಫಾಲೋ ಮೀ. 50,000 ರೂಪಾಯಿ ರೋಲ್ ಕಾಲ್ ಮಾಡಿ ಕೊನೆಗೆ ಉಳ್ದಿದ್ದು ಒಂದೇ ರೂಪಾಯಿ. ಭಗವಂತ ಇದನ್ನ ಅವನ ಕಿತ್ಕೊಂಡ. ಹೂವಿನ ಬುಟ್ಟಿ ಅಲ್ಲಿಟ್ಟಿದ್ದೀನಿ. ಅಯ್ಯೋ ಇವನೇನಾ ಪುರೋಹಿತ. ಈಗ ಮದ್ವೆ ಡೇಟ್ ಫಿಕ್ಸ್ ಮಾಡಕ್ ಬಂದಿರೋ ಪುರೋಹಿತರು ನೀವೇನಾ? ಹೌದು. ಈ ಕೊಳ್ಳೇಗಾಲದ ಮಾಟ್ಲೈ ಮಾದೇವ ಮುಹೂರ್ತ ಇಟ್ಟ ಅಂತಂದ್ರೆ ಫಿನಿಶ್. ಇಲ್ಲಿ ಮುಹೂರ್ತ ಇಡ್ತಾ ಇದ್ದೀರಲ್ಲ, ಅದನ್ನ ಆದಷ್ಟು ಬೇಗ ಮದ್ವೆ ಆಗೋ ಹಾಗೆ ಫಿಕ್ಸ್ ಮಾಡ್ಬಿಡಿ. ಯಾಕೆಂದ್ರೆ பொண்ಣಿಗೆ ಮದ್ವೆ ಆದ ತಕ್ಷಣ ನಂದು ಭಗತ್ ಜೊತೆಲಿ ಮದ್ವೆ ಆಗ್ಬಿಡುತ್ತೆ. ನನ್ನ ಯಾರಂತ ತಿಳ್ಕೊಂಡಿದ್ಯಾ? ಅದು ಏನಿದು? ಇದು ಪಂಚಾಂಗ. ಪಂಚಾಂಗ ಅಂದ್ರೆ ನಾನು ಅಂದ್ರೆ ಪಂಚಾಂಗ. ಹೌದು ಹೌದು ಹೌದು. ನನ್ನ ಬಾಯಲ್ಲಿ ಸುಳ್ಳು ಹೇಳಿಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀಯಾ? ಅಯ್ಯೋ ಕೋಪಿಸ್ಕೋಬೇಡಿ. ತಗೊಳ್ಳಿ. ಏನಿದು? 1,000 ರೂಪಾಯಿ. ನನಗೆ ಲಂಚ ಕೊಟ್ಟು ನನ್ನ ವೃತ್ತಿಗೆ ಅವಮಾನ ಮಾಡ್ತಾ ಇದ್ಯಾ? ಈಗೇನು ನನ್ನ ಮಾತು ಕೇಳಲ್ಲ, ಹಣನು ತಗೊಳ್ಳಲ್ಲ. ನಾನು ಏನು ಮಾಡ್ತೀನಿ ಗೊತ್ತಾ? ಈ ಕೊಳ್ಳೇಗಾಲದ ಮಾಟೆ ಮಾದೇವ ಅಂತಂದ್ರೆ ಬರೀ ಪಂಚಾಂಗ ನೋಡೋ ಪುರೋಹಿತ ಅನ್ಕೊಂಬಿಟ. ನನಗೂ ಕರಾಟೆ ಕುಂಫು ಎಲ್ಲ ಬರುತ್ತೆ. ಬಾಕ್ಸಿಂಗ್ ಗೊತ್ತಾ? ಆ ಮೈಕ್ ಟೈಸನ್ನೇ ನನ್ ಬಾಡಿ ನೋಡ್ಬಿಟ್ಟು ನೀನ್ ಬರ್ಬೇಡ ಗುರು ಅಂದ್ಬಿಟ್ಟ. ಹೌದು, ಬಾಕ್ಸಿಂಗ್ ಅಂದ್ರೆ ಏನು? ಅದ ಬಂದೆ ಚೆನ್ನಾಗಿ ಕಾಣಿಸ್ತಿದ್ದೀರಾ? ನಿಮ್ ಹುಡುಗಿ ನಮ್ಗೆ ಮುಖ್ಯ ಆಗಿದ್ದಾಳೆ. ಭಗತ್, ನಾನೊಬ್ಬ ರಿಟೈರ್ಡ್ ಸ್ಕೂಲ್ ಮಾಸ್ಟರ್. ನನಗೆ ಜೀವನದಲ್ಲಿ ಒಂದೇ ಒಂದು ದೊಡ್ಡ ಆಸೆ ಅಂತಂದ್ರೆ ನಾನೊಬ್ಬ ಜಮೀನ್ದಾರನಾಗಬೇಕು ಅಂತ. ನಿಮ್ಮ ತಂದೆಯವರು ಬಡವರಿಗೆ ಬಗ್ಗರಿಗೆ ಅಂತ ಬೇಕಾದಷ್ಟು ಜಮೀನನ್ನ ದಾನ ಮಾಡಿದ್ದಾರೆ. ಈಗಿರೋ 10 ಎಕರೆಯಲ್ಲಿ ನೀವು ನಿಮ್ ತಂಗಿ ಹೆಸರಿಗೆ 1-2 ಎಕರೆ ಬರ್ಕೊಟ್ರೆ ನಾನು ಒಬ್ಬ ಜಮೀನ್ದಾರನಾಗ್ತೀನಿ ಅನ್ನೋ ಆಸೆ. 2 ಎಕರೆ ಏನು ಸರ್? ನನ್ನ ತಂಗಿಗೋಸ್ಕರ 10 ಎಕರೆ ಬೇಕಾದ್ರೂ ಬರ್ಕೊಡ್ತೀನಿ. ಹಾಗಾದ್ರೆ ಚಿನ್ನ ಒಂದು 20 ತೊಲ ಕೊಡ್ತೀರಾ? 20 ತೊಲ ಯಾಕಮ್ಮ? 50 ತೊಲ ಚಿನ್ನ ಕೊಡ್ತೀನಿ. ನನಗೆ ನನ್ನ ತಂಗಿ ಚೆನ್ನಾಗಿರ್ಬೇಕಷ್ಟೇ. ಕೊಡೋಣ ಬಿಡ್ ಭಾವ. ಆಮೇಲೆ ಮದುವೆನ ಮಡಿಕೇರಿಯಲ್ಲಿರೋ ಟಾಪ್ ಕಲ್ಯಾಣ ಮಂಟಪದಲ್ಲಿ ಮಾಡ್ತೀನಿ. ಮದುವೆಗೆ ಬರೋ ಜನಕ್ಕೆಲ್ಲ ವಿಶೇಷವಾದ ಅಡುಗೆ. ಮದುವೆಗೆ ಹಿಂದಿನ ದಿನ ರಾತ್ರಿ ನಮ್ಮ ಸಂಪ್ರದಾಯದ ಪ್ರಕಾರ ಸ್ಪೆಷಲ್ ಆಗಿ ಮನೋರಂಜನೆ ಕೂಡ ಏರ್ಪಾಡು ಮಾಡ್ತೀನಿ. ಸೂಪರ್ ಭಾವ. ಆದ್ರೆ ಒಂದು ಕಂಡೀಷನ್ ಸರ್, ಮದುವೆ ಖರ್ಚೆಲ್ಲ ನಂದೇ. ಏನಮ್ಮ? ಯಾಕೋ 2 ತಿಂಗಳು ಪೋಸ್ಟ್ಪೋನ್ ಆಗ್ತಾ ಇದೆಯಲ್ಲ ಡೇಟು? ಹಲೋ, ಬರೋ ವಾರನೇ ಒಳ್ಳೆ ಡೇಟ್ ಇದೆಯಲ್ಲ. ನನ್ನ ಸರ್ವಿಸ್ ನಲ್ಲಿ ಎಂತೆಂತ ಸೂಟ್ಕೇಸ್ ನ ಓಪನ್ ಮಾಡಿದ್ದೀನಿ. ಇದನ್ನ ಮಾಡ್ಕೊಡ್ತೇನೆ ನೋಡು. ಹಲೋ, ಥ್ಯಾಂಕ್ ಯು. ಈ ಸೂಟ್ ಕೇಸ್ ನಂದು. ಅದಕ್ಕೇನೀಗ? ಇದರಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದಾವೆ. ಇರ್ಲಿ, ಅದ್ ನನಗೆ ಬೇಡ. ನನ್ನ ಬಟ್ಟೆಗಳು ಕೂಡ ಇವೆ. ಓ, ಯಾವನೇ ಬೇಕು? ಬೇಕಾದಷ್ಟು ದುಡ್ಡು ಇದೆ. ದುಡ್ಡ ಅದ್ ನನಗೆ ಬೇಕು. ಆದ್ರೆ ಅಲ್ಲಿಲ್ಲ. ಮತ್ತೆ ಇಲ್ಲಿದೆ. ಕೊಡು ಮತ್ತೆ. ತಗೋ. ಅಯ್ಯಪ್ಪ! ಹಂಗಿಡ್ಕೊ. ರೀ ಪೊಲೀಸ್, ನನ್ನನ್ನ ಯಾಕ್ರಿ ಹಿಡ್ಕೊಂಡಿದ್ದೀರಾ? ನನ್ನ ಸೂಟ್ ಕೇಸ್ ಕತ್ಕೊಂಡು ಹೋಗ್ತಾರ, ಕಳ್ಳು ಹಿಡೀರಿ. ನೀನ್ ಭಗತ್ತಾನೆ? ಹೌದು, ಏನೀಗ? ನೀನ್ ಹಿಡಿದುಕೊಟ್ರೆ ನಾನು SI ಆಗ್ತೀನಿ. ಅಯ್ಯೋ, ಆ ಕಳ್ಳನ ಹಿಡಿದು ಕೊಟ್ರೆ ನೀವು ಕಮಿಷನರೇ ಆಗ್ತೀರಾ? ಅಯ್ಯೋ, ಬಿಟ್ಬಿಟ್ಟ. ಅಯ್ಯಯ್ಯೋ, ಎಲ್ಲೋ ಹೋದ್ನಪ್ಪ ಇವನು. SI ಇಲ್ಲ, ಕಮಿಷನರು ಇಲ್ಲ. ಇದೇ ಗ್ಯಾರಂಟಿ ಅಂತ ಕಾಣುತ್ತೆ. ಅಯ್ಯಯ್ಯೋ. ಕಳ್ಳನ ಮಗನೇ. ಸಾರ್, ನಾನು ನಿಮ್ಮನ್ನ ಹುಡ್ಕೊಂಡು ಹೊರಟಿದೆ ಸರ್. ಹೌದಾ? ಹೌದು ಸಾರ್.
ಈ ಸೂಟ್ ಕೇಸ್ ಏನಾರ ಪೊಲೀಸರು ಸಿಕ್ಕಿದ್ರೆ ಅಷ್ಟೇ ಪೊಲೀಸ್ನವ್ರು ಕಳ್ರು ಅಡ್ಜಸ್ಟ್ಮೆಂಟ್ ಸರ್ ಬಂದೇ ಬಿಟ್ರು ಹೌದಾ ಸ್ಟಾರ್ಟ್ ಮಾಡ್ಕೋ ಫಾಸ್ಟ್ ಫಾಸ್ಟ್ ಲೆಫ್ಟ್ ಹೋಗು ರೆಡಿ ಆಟೋ ಪೇಪರ್ ನಾಳೆ ಓದುವಂತೆ ಹೆಡ್ಲೈನ್ ಅಲ್ಲಿ ನನ್ನ ವಿಷಯ ನನ್ನ ಫೋಟೋ ಬಂದಿರುತ್ತೆ ಮೊದಲು ಆ ಕಾರ್ ಫಾಲೋ ಮಾಡೋ ಕಾರ್ ಸರ್ ಅದೇ ಬಿಳಿ ಅಂಬಾಸಿಡರ್ ಕಾರು ಬೇಗ ಬೇಗ ರೆಡಿ ತುಂಬಾ ಥ್ಯಾಂಕ್ಸ್ ನನ್ನನ್ನ ಕಳ್ಳ ಪೊಲೀಸಿಂದ ಕಾಪಾಡಿದ್ದಕ್ಕೆ ಅದೆಲ್ಲ ಚಿಕ್ಕ ವಯಸ್ಸಲ್ಲಿಂದ ಬಂದಿದ್ ಬಿಡಿ ಸರ್ ಅನ್ನಂಗೆ ತಮ್ದು ಯಾವ ಸರ್ ಸರ್ ನಂದು ಗೋಣಿಕೊಪ್ಪ ನನ್ ಶನಿವಾರ ಸಂತೆ ಸರ್ ಚಿಕ್ಕ ವಯಸ್ಸಿನಲ್ಲಿ ಚಡ್ಡಿ ಹಾಕಂತಿದ್ದಾಗ್ಲೇ ಬೆಂಗಳೂರು ಸಿಟಿ ಬಂದ್ಬಿಟ್ಟೆ ಸರ್ ಸದ್ಯ ಅಂಡರ್ವೇರ್ ವಯಸ್ಸಲ್ಲಿ ಬರ್ಲಿಲ್ವಲ್ಲ ನೀವು ತುಂಬಾ ಜೋಕಾಗಿ ಮಾತಾಡ್ತೀರಾ ಸರ್ ನಡಿ ನಡಿ ಬೇಗ ನನ್ನ ತಂಗಿ ಮದುವೆ ಫಿಕ್ಸ್ ಆಗಿದೆ ಚಿಟ್ ಫಂಡ್ ಅಲ್ಲಿ 5 ಲಕ್ಷ ರೂಪಾಯಿ ಇಟ್ಟಿದ್ದೀನಿ ಅದನ್ನ ತಗೊಂಡೋಗೋಣ ಅಂತ ಇಲ್ಲಿಗೆ ಬಂದೆ 5 ಲಕ್ಷ ಹೆಂಗಾರ ಮಾಡಿ ನಿಂದನೆ ಬಿದ್ದು 5 ಲಕ್ಷ ಹೊಡ್ಕೊಂಡ್ಬಿಟ್ರೆ ಲೈಫ್ ಸೆಟ್ಲ್ ಆಗಿ ಆರಾಮಾಗಿ ಇದ್ಬಿಡ್ಬಹುದು ಏನ್ರಿ ಏನೋ ಮನಸ್ಸಲ್ಲಿ ಗೊಣಗ್ತಾ ಇದ್ದೀರಾ ಏನೂ ಇಲ್ಲ ಸರ್ ಪಾಪ ತಂಗಿ ಮದುವೆಗೋಸ್ಕರ ಎಷ್ಟೆಲ್ಲಾ ಕಷ್ಟ ಪಡ್ತಿದ್ರೆ ಅಂತ ಯೋಚನೆ ಮಾಡ್ತಿದ್ದೆ ಸರ್ ಅದು ನನ್ನ ಕರ್ತವ್ಯ ಬಿಡಿ ಹಲೋ ಮೇಡಮ್ ನಾನು ಹೆಡ್ ಕಾನ್ಸ್ಟೇಬಲ್ ಕಾಳಪ್ಪ ಮಾತಾಡ್ತಾ ಇರೋದು ಹೇಳಿ ನಾನು ಭಗತ್ನ ನೋಡ್ದೆ ಎಲ್ಲಿ ಸಂಜಯ್ ಗಾಂಧಿ ಆಸ್ಪತ್ರೆ ಹತ್ರ ಅವನು ಅಯ್ಯೋ ಅದೆಲ್ಲ ದೊಡ್ಡ ಕತೆ ನಾನು ಅವನ ಆಟೋದಲ್ಲಿ ಚೇಸ್ ಮಾಡ್ತಾ ಇದ್ದೀನಿ ನೀವು ಅಲ್ಲಿ ಬಂದ್ಬಿಡಿ ಎಲ್ಲಿಗ್ರಿ ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ದೇವಸ್ಥಾನ ರಸ್ತೆಗೆ ಓಕೆ ನೀವು ಫಾಲೋ ಮಾಡ್ತೀರಿ ನಾನು ಬೇಗ ಬಂದ್ಬಿಡ್ತೀನಿ ಡ್ರೈವರ್ ಬೇಗ ಸ್ಪೀಕ್ ಹೌದು ಈ ರೀತಿ ಕಾರ್ ಇಟ್ಕೊಂಡಿರೋ ನೀವು ಕಲ್ಕಸ್ ಮಾಡ್ತಾ ಇದ್ದೀರಾ ಸರ್ ಈ ಕಾರ್ ನಂದಲ್ಲ ಸರ್ ಬೇಗ ಹೋಗಯ್ಯ ಮತ್ತಿನ್ಯಾರ್ದಯ್ಯ ಯಾವತ್ತು ಕಾರ್ ಕೀ ಇಲ್ಲಿತ್ತು ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟೆ ಅಷ್ಟೇ ಗಾಡಿನ ನೀನು ಬೇಡ ನಿನ್ ಗಾಡಿನೂ ಬೇಡ ಹೊಡೆ ನನ್ ಸುಟ್ಕೇಸು ಏಯ್ ಹೋಗಯ್ಯ ಒಳ್ಳೆ ಕಳ್ಳನ ಸವಾಸ ಆಯ್ತು ಆಟ ನಿಲ್ಸು ಸರ್ ರೆಡಿ 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 ಹೋಗು ಓಹೋ ಪರವಾಗಿಲ್ಲ ನಮಗಿಂತ ಶಾರ್ಪ್ ಆಗಿ ಮೊದಲೇ ವಿಷಯ ತಿಳ್ಕೊಂಡು ಟಿವಿನವರು ಪೇಪರ್ನವರು ಎಲ್ಲಾರು ಬಂದ್ಬಿಟ್ಟಿದ್ದೀರಾ ಏ ರವಿ ಏನೋ ಗಲಾಟೆ ಅದೇ ಕಣೋ ಆ ಸೂಪರ್ ಮ್ಯಾನ್ ಭಗತ್ನ ಈ ಪೀಸ್ ನೋಡಿದನಂತೆ ಹೌದಾ ಭಗತ್ನ ನೋಡೋದ ಇಷ್ಟೊತ್ತು ಅವನ ಜೊತೆ ಫೈಟ್ ಮಾಡ್ತಾ ಇದ್ದೆ ಈಗ ಹೋಗ್ಬಿಟ್ಟ ಇಲ್ದಿದ್ರೆ ಅವನು ಇಷ್ಟೊತ್ತಿನ ನಿಮ್ಮೆದ್ರಿಗೆ ನಿಂತಿರ್ತಿದ್ದ ಸ್ವಲ್ಪ ಏನಾಯ್ತು ಅಂತ ಬಿಡ್ಸಳ್ತೀರಾ 4 ಜನ ರೌಡಿಗಳು ಒಬ್ಬಳನ್ನ ಬೆನ್ ಹತ್ತಿದ್ರು ಅಷ್ಟರಲ್ಲಿ ಭಗತ್ ಬಂದು ಅವರಿಗೆ 4 ಮಡಗದ ಅಷ್ಟಕ್ಕೆ ಅವ್ರು ಅಡ್ಡಡ್ಡ ಮಲ್ಕೊಂಡ್ಬಿಟ್ರು ನಾನು ಆ ಯಮ್ಮನ ಕಾಪಾಡಬೇಕು ಅಂತಿದ್ದೆ ಭಗತ್ ಬಂದಲ್ಲ ಅವನಿಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ನಾನು ಸಿಂಪ್ಲಿ ಸ್ಟ್ಯಾಂಡಿಂಗ್ ನಲ್ಲೇ ಇದ್ದೆ ಇಷ್ಟೊತ್ತಿಗೆ 2 ಸ್ಟಾರೋ 3 ಸ್ಟಾರೋ ಬಂದು ನಾನು ಪ್ರಮೋಷನ್ ತಗೊಂಡು ಅದರ ಮೇಡಮ್ ನೀವು ನಿಜವಾಗ್ಲೂ ಭಗತ್ ನೋಡಿದ್ರ ಅಯ್ಯೋ ನಾನು ಲಾಟಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಮೇಡಮ್ ಇದೇ ಕಣ್ಣಿಂದ ನೋಡಿದೆ ಅಲ್ಲೇನ್ ನಡೀತು ಮೇಡಮ್ ಆ ಜನಜಾಗೃತಿ ರಿಪೋರ್ಟ್ ಹುಡುಗಿನ 4 ಜನ ರೌಡಿಗಳು ಓಡಿಸ್ಕೊಂಡ್ ಬಂದ್ರು ಅಷ್ಟೊತ್ತಿಗೆ ಭಗತ್ ಬಂದು ಆ ಹುಡುಗಿನ ಕಾಪಾಡಿದ್ರು ಅವ್ರೇನಾರು ಬರದೇ ಇದ್ದಿದ್ರೆ ಅವಳ ಕತೆ ಗೋವಿಂದ ಮೇಡಮ್ ನೀವೇನಾದ್ರೂ ಹೇಳೋದಿದ್ಯಾ ಇನ್ವೆಸ್ಟಿಗೇಷನ್ ಮಾಡಬೇಕು ವಿ ಕಾಂಟ್ ಸೇ ಜಸ್ಟ್ ಎನಿಥಿಂಗ್ ಅಬೌಟ್ ದಿಸ್ ರಿಪೋರ್ಟರ್ ಯಾರು ಅಂತ ಗೊತ್ತಾಯ್ತಾ ನಿಮ್ ರಿಪೋರ್ಟರೇ ಶ್ವೇತಾ ಸರಿ ಯಾವ ಹಾಸ್ಪಿಟಲ್ ಇದ್ದಾರೆ ಸಂಜಯ್ ಗಾಂಧಿ ಆಸ್ಪತ್ರೆ ಲೆಟ್ಸ್ ಗೋ ಏನ್ರಿ ಇದು ಗುಂಡು ತುಂಡು ಅಂತ ಅದೇನು ಇಲ್ಲ ಸರ್ ಪಾಪ ಕಾನ್ಸ್ಟೇಬಲ್ ಕೆಲಸ ಅಂದ್ರೆ 24 ಗಂಟೆ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಜನರ ಸೇವೆ ಮಾಡ್ತಾ ಇರ್ತೀರಾ ಅಂತ ಅದ್ರಲ್ಲಿ ಅಟ್ಲೀಸ್ಟ್ ಒಬ್ಬ ಪೊಲೀಸ್ಗಾದ್ರೂ ಗುಂಡು ಹಾಕ್ಸಿ ಸಂತೋಷ ಪಡ್ಸೋಣ ಅಂತ ಅಷ್ಟೇ ನೀವು ಈ ರೀತಿ ಉಪಚಾರ ಮಾಡೋದು ನೋಡಿದ್ರೆ ನನ್ನಿಂದ ನಿಮಗೇನೋ ಆಗ್ಬೇಕು ಅಂತ ಕಾಣುತ್ತೆ ಅದೇನ್ ಹೇಳಿ ಸರ್ ಯು ಆರ್ ಸಿಂಪ್ಲಿ ಗ್ರೇಟ್ ಸರ್ ಎಷ್ಟೇ ಆಗ್ಲಿ ನಿಮ್ದು ಪೊಲೀಸ್ ಬ್ರೇನ್ ಅಲ್ವಾ ಮತ್ತೆ ಸರ್ ಹೇಳಿ ಹೇಳಿ ಸರ್ ನೀವ್ ಆ ಭಗತ್ನ ನಿಜವಾಗ್ಲೂ ನೋಡಿದಿರ ಸರ್ ನೋಡೋದೇನ್ರಿ ಸ್ವಲ್ಪದ್ರಲ್ಲೇ ಮಿಸ್ ಆಗ್ಬಿಟ್ಟ ಹೌದು ನಿಮಗೆ ಯಾಕೆ ಬೇಕು ಭಗತ್ತು ಏನು ಇಲ್ಲ ನಮ್ ಪೇಪರ್ ಅಲ್ಲಿ ಬರೆಯೋಣ ಅಂತ ಪೇಪರ್ ಅಲ್ಲ ನನ್ ಫೋಟೋನು ಬರುತ್ತಾ ಖಂಡಿತ ಸರ್ ಆ ಭಗತ್ ಫೋಟೋಗಿಂತ ನಿಮ್ ಫೋಟೋ ದೊಡ್ಡದಾಗ ಹಾಕ್ತೀನಿ ಸರ್ ಹೌದಾ ಆ ಭಗತ್ನ ನೋಡಿರೋ ಪೊಲೀಸ್ ಅಂದ್ರೆ ನಾನೊಬ್ನೇ ಅವನ್ನ ಹೇಗಾದ್ರೂ ಮಾಡಿ ಹಿಡಿತೀನಿ ಕಾನ್ಸ್ಟೇಬಲ್ ಪಟ್ಟ ಹೋಗಿ ಹೆಗಲ ಮೇಲೆ ಸ್ಟಾರ್ ಬರುತ್ತೆ ಆಮೇಲೆ ಅವನ್ನ ಕಂಬಿ ಎಣಿಸೋ ಮಾಡ್ತೀನಿ ಆಮೇಲೆ ಮಾಡಿ ಸರ್ ನೀವ್ ನನಗ್ ಭಗತ್ನ ಹಿಡ್ಕೊಟ್ರೆ ನೀವ್ SI ಆಗೋದಕ್ಕೆ ನನ್ನ ಪೇಪರ್ ಅಲ್ಲಿ ದಿನಾ ಬಿಲ್ಡಪ್ ಕೊಡ್ತೀನಿ ಹೌದಾ ಹೌದು ಸರ್ ಆದ್ರೆ ನಂದೊಂದು ಕಂಡೀಷನ್
ಏನ್ ನಿಮ್ ಕಂಡೀಷನ್? ನೀವು ಭಗತ್ ನೋಡಿದ ತಕ್ಷಣ ನನ್ಗೆ ಇನ್ಫಾರ್ಮ್ ಮಾಡ್ಬೇಕು. ಐ ಆಮ್ ವೆರಿ ಸಾರಿ, ಅದು ಮಾತ್ರ ಸಾಧ್ಯ ಇಲ್ಲ. ಅವಳನ್ನ ಹಿಡಿದ ತಕ್ಷಣ ಡಿಪಾರ್ಟ್ಮೆಂಟ್ ಕೊಡ್ಬೇಕು, ಅವ್ರು ನನಗೆ ಸ್ಟಾರ್ ಕೊಡ್ಬೇಕು, ಆಮೇಲೆ ನಾನು ನಿಮಗೆ ತಿಳಿಸ್ಬೇಕು. ಸರ್, ನಿಮಗೆ ಆ ಸ್ಟಾರು ಬರುತ್ತೆ, ಜೊತೆಲಿ ನಾನ್ ನಿಮ್ಗೆ 25,000 ರೂಪಾಯಿ ಕೊಡ್ತೀನಿ. ಹೌದು ಸರ್, ನಿಮ್ಗೆ ರಿವಾರ್ಡು ಅವಾರ್ಡು 2 ಬರುತ್ತೆ. ಹೌದಾ? ಹಾ. ಈ ವಿಷಯ ನಿಮಗೆ ತಿಳಿಸ್ಬೇಕು ಅಂದ್ರೆ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ತಗೊಳ್ಳಿ ನನ್ನ ಕಾರ್ಡು, ಇದ್ರಲ್ಲಿ ನನ್ನ ಅಡ್ರೆಸ್ ಮೊಬೈಲ್ ನಂಬರ್ 2 ಇದೆ. ಹಣ ಸಿಗೋದು ಗ್ಯಾರಂಟಿನಾ? ಅನುಮಾನನೇ ಬೇಡ ಸರ್, ನಾನು ಬಿಲ್ ಕೊಟ್ಟು ಹೋಗ್ತೀನಿ, ನೀವು ಆರಾಮಾಗಿ ಕುಡ್ಕೊಂಡ್ ಬನ್ನಿ. ಯಾರ ಜೊತೆಗೆ 25,000 ರೂಪಾಯಿನ? ಅಯ್ಯೋ, ಬೀಡಿನ ಕಿತ್ ಬಿಸಾಕ್ಬಿಟ್ಟ. ಬೀಡಿ ಸೇರಿದ್ರೆ ತಲೆನೇ ಓಡೋದಿಲ್ಲ. ಒಂದ್ ಕಲ್ ಬೀಡಿ ಕೊಡಮ್ಮ. ಯಾರ ಮುಖ ನೋಡ್ದ ಒಂದ್ ಪೈಸಾನು ಸಿಗಲಿಲ್ಲ. ಓ ನೀನಾ? ಏನು ಒಂದ್ ವಾರದಿಂದ ಕಮಿಷನ್ ಬರ್ಲಿಲ್ಲ? ನೀನೆಲ್ಲೋಗಿದ್ದೆ? ಏನ್ ಹೇಳಿ ಗುರುವೆ, ಪ್ಲೇವಿನ್ ಕಾಲ. ಯಾವ ನನ್ನ ಮಗನ್ ಜೋಬಿ ಕತ್ರೆ ಹಾಕಿದ್ರು ಬರೀ ಖಾಲಿ ಟಿಕೆಟ್, ಅದಕ್ಕೆ ಲೊಕೇಶನ್ ಶಿಪ್. ಹೌದು, ಇಲ್ಲೇನ್ ಸಿಗುತ್ತೆ ಅಂತ ಬಂದ್ಯಪ್ಪ? ಇಲ್ಲೇ ಕಣಪ್ಪ ಇರೋದು. ಏನು? ಆಸ್ಪತ್ರೆ ಅಂದ ಮೇಲೆ ರೋಗಿಗಳು ಬರ್ತಾರ, ರೋಗಿಗಳು ಬಂದ್ಮೇಲೆ ಮೆಡಿಸಿನ್ ಶಾಪ್ ಇರ್ಬೇಕಾ, ಮೆಡಿಸಿನ್ ತಗೊಳಕ್ ಜನ ಬರ್ತಾರ, ಅವ್ರ ಜೋಬಿ ಕಚ್ಚ. ಯಾಕೋ ನೀವು ಆಸ್ಪತ್ರೆಗೆ ಬಂದಿದ್ದೀರಾ ಅಂದ್ಮೇಲೆ ನಿಮ್ಗೆ ಏನಾರ ಸಾರ್ಸ್ ರೋಗ ಬಂದೈತೇನೋ ಅಂತ. ಆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಆಗ ಒಬ್ಬ ಮನುಷ್ಯ ಬದುಕ್ಬಿಟ್ಟಿದ್ದಾನೆ. ಅವನ್ ಬಾಡಿ ಕಾಯೋಕೆ ಡ್ಯೂಟಿಗೆ ಇಲ್ಲಿಗೆ ಹಾಕಿದ್ದಾರೆ. ದೇವ್ರ ದೊಡ್ಡವನು. ಆ ಬಾಂಬ್ ಬ್ಲಾಸ್ಟ್ ಅಲ್ಲಿ ನಾನ್ ಬರಸ್ಟ್ ಆಗೋಗ್ಬಿಡ್ಬೇಕಾಗಿತ್ತು. ದೇವ್ರ ತರ ಬಂದ್ ಕಾಪಾಡ್ದ ಆ ಭಗತ್. ಭಗತ್ತ? ಆ ಭಗತ್ತ ನೀನ್ ನೋಡಿದ್ಯೇನೋ? ನೋಡದ, ಇಬ್ರು ಒಟ್ಟಿಗೆ ಇದ್ದೀವಿ. ಅವನಿಗೆ ಬೆಸ್ಟ್ ಫ್ರೆಂಡ್ ಅಂದ್ರೆ ನಾನೇ. ಆ ಭಗತ್ತ ನನಗೆ ಭೇಟಿ ಮಾಡಿಸಿದ್ರೆ ನನಗೆ SI ಪ್ರಮೋಷನ್ ಸಿಗುತ್ತೆ, 25,000 ರೂಪಾಯಿ ಬೊಕ್ಸಿಸು ಸಿಗುತ್ತೆ. 25,000 ಗ್ಯಾರಂಟಿನಾ? 100%. ಹೌದಾ? ಹಾಗಾದ್ರೆ ಅದರಲ್ಲಿ 50-50. ಜಿಜ್ಬಿ 12,000 ರೂಪಾಯಿ ಗುರುವೆ. ನೀನ್ ಸ್ಟಾರ್ ಬೇಕೋ ಬೇಡವೋ? ಬೇಕೇ ಬೇಕು. ಆಯ್ತು ಬಾ, ಅಷ್ಟೇ ಆಗ್ಲಿ. ನಾವಿಬ್ರು ಬೆಸ್ಟ್ ಫ್ರೆಂಡ್ ಅಲ್ವೇ? ಅದಕ್ಕೆ ಅಲ್ವೇ 50-50. ಗುರುವೆ, ಏನಾಯ್ತು? ಭಗತ್ತಲ್ಲಿ ಹೇಗೂ ಭಗತ್ ಸಿಕ್ಕಿದ್ದಾನೆ. ಪೊಲೀಸಿಗೆ ಹಿಡಿದು ಕೊಟ್ರೆ ಬರೀ ಪ್ರಮೋಷನ್ ಸಿಗುತ್ತೆ. ಅದೇ ವಿವೇಕಿಗೆ ತಿಳಿಸಿದ್ರೆ ಸ್ಟಾರ್ ಜೊತೆಗೆ 25,000 ರೂಪಾಯಿ ಸಿಗುತ್ತೆ. ಇದೇ ಸರಿ. ತಿರ್ಚಿ ಜೀವ ಸಹಿತ ಉಳ್ಕೊಂಡ್ರೆ ನನಗೆ ಡೇಂಜರ್. ಡಾಕ್ಟರ್, ಹಲೋ, ವಿವೇಕ್ ಅವರಾ? ಹೌದು, ನಾನು ಹೆಡ್ ಕಾನ್ಸ್ಟೇಬಲ್ ಕಾಳಪ್ಪ ಮಾತಾಡ್ತಾ ಇರೋದು. ಹಾ ಕಾಳಪ್ಪ ಅವ್ರೆ, ಹೇಳಿ ಹೇಳಿ. ಸರ್, ಭಗತ್ ಇಲ್ಲೇ ಇದ್ದಾನೆ, ಬೇಗ ಬಂದ್ಬಿಡಿ. ಹೌದಾ? ಎಲ್ಲಿ? ಸಂಜಯ್ ಗಾಂಧಿ ಆಸ್ಪತ್ರೆ, ಜಯನಗರ. ಸರ್, ಹಾಗೆ ಬರ್ತಾ 25. ಆಯ್ತು ರೀ, ಖಂಡಿತ ತರ್ತೀನಿ. ನಾನಿಬ್ಬರು ಮಕ್ಕಳು ನನಗೆ 2 ಕಣ್ಣಿದ್ದಂಗೆ ಭಗತ್. ಇವ್ರನ್ನೊಂದು ದಡ ಸೇರಿಸ್ಬಿಟ್ರೆ ನನಗೆ ನೆಮ್ಮದಿ. ಆಮೇಲೆ ನಾನು ನನ್ನ ಹೆಂಡತಿರೋ ಜಾಗಕ್ಕೆ ಸೇರ್ಕೋತೀನಿ. ಚೇಚೆ, ಏನ್ ಮಾತಾಡ್ತಾ ಇದ್ದೀರಾ? ಇನ್ನು ನೀವು ಮೊಮ್ಮಕ್ಕಳನ್ನೇ ಆಟ ಆಡಿಸ್ಬೇಕು? ಎಂಥ ಒಳ್ಳೆ ಮನಸ್ಸಪ್ಪ ನಿಂದು. ನಿನ್ನ ಬಾಯ ಹರಿಕೆಯಿಂದ ಹಾಗೆ ಆಗ್ಲಿ. ಸರಿ ಸರಿ, ನೀವ್ ಮನೆಗೆ ಹೋಗಿ, ನನ್ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ಅಣ್ಣ, ಏನಮ್ಮ? ಅಡಿಗೆ ಮಾಡಿರ್ತೀನಿ, ಕರೆಕ್ಟ್ ಆಗಿ ಊಟ ಟೈಮಿಗೆ ಬರ್ಬೇಕು. ಖಂಡಿತ ಬರ್ತೀನಿ, ನಡಿ. ಏಯ್, ಯಾರು ನೀನು? ಗುರುವೆ, ಓ ನೀನಾ? ಸೂಟ್ ಕೇಸ್ ಕಳ್ಳ, ಎದ್ದಳ ಮೇಲೆ. ನಿಮ್ ಬಾಡಿ ಜರಾಸ್ ಕೊಡೋರು ನಾನು ನಿಮ್ ಕಾಲ್ ಬಿಡಕ್ಕಿಲ್ಲ. ಏಯ್ ಹೇಳಲೇ, ನನ್ ಜೀವ ಉಳಿಸಿದ್ದೆ ಅವ್ರು ನೀವು. ಏನ? ನಾನು ನಿನ್ ಜೀವ ಉಳಿಸ್ನ? ಮತ್ತೆ ಆ ಸೂಟ್ ಕೇಸ್ ಏನಾದ್ರು ನನ್ನ ಹತ್ರ ಇದ್ದಿದ್ರೆ ನಾನು ಡಮಾರ ಅಂದ್ಬಿಡ್ತಿದ್ದೆ. ನನ್ ಜೀವ ಉಳಿಸಿ ಸಾಕ್ಷಾತ್ ನೀವೇ. ಭಗತ್ ಅಂದ್ರೆ ನೀವೇ ತಾನೇ? ಯಾಕೆ ಅನುಮಾನನ? ನಮ್ಮ ಅಪ್ಪ ಅಮ್ಮ ಇಟ್ಟಿದ ಹೆಸರೇ ಯಾವ್ದು? ಈಗ ನನ್ ಮನ್ಸಿಗೆ ಸಮಾಧಾನ ಆಯ್ತು. 12,000 ರೂಪಾಯಿ ಕಣ್ಣಂತ ನನ್ ಜೋಬಿ ಬಂದಿತ್ತು. ಭಗತ್ ಇಲ್ಲೇ ಇದ್ದಾನೆ. ವಿವೇಕ್ ಬರೋವರೆಗೂ ಹೇಗಾದ್ರೂ ನೈಸ ಮಾತಾಡಿಸ್ತಾ ನಿಲ್ಸ್ಕೊಂಡ್ಬಿಡ್ಬೇಕು. ಅಯ್ಯೋ ದೇವ್ರೇ, 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 ಅಯ್ಯೋ ಅಯ್ಯೋ. ಅಂತೂ ಕೊನೆಗೂ ದರ್ಶನ ಕೊಟ್ಬಿಟ್ಟಲ್ಲ. ನಿಮ್ಮನ್ನ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದೆ. ಇವನ್ ಯಾವನೇ ಇನ್ನೊಬ್ಬ ಮಿಂಟ್ಲು? ರೇ,
ಯಾರು ನೀವು? ಜ್ಞಾಪಕ ಬರ್ಲಿಲ್ವಾ? ಇಲ್ಲ. ಅವತ್ತು ನಾನ್ ನಿಮ್ಮನ್ನ ಹಿಡ್ಕೊಂಡಾಗ ಈ ಕಣ್ ನನ್ನ ಮಗ ಸೂಟ್ ಕೇಸ್ ಹೊಡ್ಕೊಂಡು ಹೋಗ್ತಿದ್ದಲ್ಲ, ಜ್ಞಾಪಕ ಬಂತ? ಅಲ್ಲಿ. ಓಹ್, ಅದನ್ನ ಮರೆಯಕ್ಕಾಗತ್ತಾ? ಹೌದು, ನೀವೇನಿಲ್ಲಿ? ಅಯ್ಯೋ, ಅವತ್ತು ನೀವು ಬಾಂಬ್ ಬ್ಲಾಸ್ಟ್ ಮಾಡಿದ್ರಲ್ಲ, ಅಯ್ಯೋ ಅದರಲ್ಲಿ ಕೆಲವು ಉಗ್ರಗಾಮಿಗಳು ಸತ್ರಲ್ಲ, ಅದ್ರಲ್ಲಿ ಒಬ್ಬ ಮನುಷ್ಯ ಬದುಕ್ಬಿಟ್ಟಿದ್ದಾನೆ. ಆ ಸತ್ತು ಬದುಕಿದ ಮನುಷ್ಯನ ಬಾಡಿ ನೋಡ್ಕೊಳ್ಳೋ ಡ್ಯೂಟಿಗೆ ಹಾಕಿದ್ದಾರೆ. ನಾನು ಬಾಂಬ್ ಬ್ಲಾಸ್ಟ್ ಮಾಡ್ದ. ಎಂಥ ದೊಡ್ಡ ಗುಣ! ಬಲಗೈಲಿ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋದು ದೊಡ್ಡೋರ್ ಲಕ್ಷಣ. ದೇವಸ್ಥಾನಗಳು ಉಳಿಸಿ ಸಾವಿರಾರು ಜನರ ಪ್ರಾಣ ಕಾಪಾಡಿದಿರ. ಈಗ ನೀವು ಕರ್ನಾಟಕ ಜನತೆಗೆ ಜೀವಂತ ದೇವರು ಅಂದ್ಮೇಲೆ ನನ್ ಪಾಲಿಗೂ ನೀವು ದೇವ್ರಲ್ವಾ ದೇವ್ರು? ನೀನೇನೇ ಮಾತಾಡ್ತಾನೆ, ಬಾಂಬು ಅಂತಾನೆ, ಬ್ಲಾಸ್ಟ್ ಅಂತಾನೆ, ಏನೋ ಅರ್ಥ ಆಗ್ತಿಲ್ಲಪ್ಪ. ಬನ್ನಿ 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 ಬನ್ನಿ. ಸರ್, ಇವರು ವಿವೇಕ್ ಅಂತ ಜನಜಾಗೃತಿ ಪೇಪರ್ ಎಡಿಟರ್, ದೊಡ್ಡ ಹೆಸರು. ಹಲೋ. ಹಲೋ ಸರ್, ನಿಮ್ಮನ್ನ ಯಾವಾಗ ಮೀಟ್ ಮಾಡ್ತೀನೋ ಅಂತ ಆತುರದಲ್ಲಿದ್ದೆ ಸರ್. ನನ್ನನ್ನ ಯಾಕೆ? ವಿಷಯ ಇದೆ ಸರ್. ಅದು ಇಲ್ಲಿದ್ದೀರಾ ಸರ್ ನೀವು? ಬಾಂಬ್ ಬ್ಲಾಸ್ಟ್ ಆದ ವ್ಯಕ್ತಿ ಸತ್ತೋಗ್ಬಿಟ್ಟ. ಹೌದಾ? ಅಯ್ಯೋ ಸರ್, ನಾನು 25,000 ರೂಪಾಯಿ ಇವತ್ತು ತರ್ಲಿಲ್ವಲ್ಲ? ಮತ್ತೆ ಯಾವಾಗ ಕೊಡ್ತೀರಾ? ನಾಳೆ ಕೊಡ್ತೀನಿ ಸರ್. ಅದ್ರಾಗ 12,000 ರೂಪಾಯಿ ನನಗೆ ಬರ್ಬೇಕು ಸರ್. ನಿಮ್ಗೂ ಕೊಡ್ತೀನಿ. ಖಂಡಿತ ಕೊಡ್ತೀರಾ ತಾನೆ? ಅಯ್ಯೋ ಖಂಡಿತ, ಇಬ್ರಿಗೂ ಕೊಡ್ತೀನಿ ಆಯ್ತು, ಆಯ್ತು. ಸರ್, ನಿಮ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಮಾತಾಡಿ. ಇಲ್ ಬೇಡ ಸರ್, ಪ್ಲೀಸ್ ನನ್ ಜೊತೆ ಬನ್ನಿ. ಓಕೆ, ನಡೀರಿ. ಬನ್ನಿ ಸರ್. ಸರ್ ನಾನು 12,000 ರೂಪಾಯಿ